Hello everyone, welcome to CAD NEST YouTube channel. ನಾವು ಇವತ್ತಿನ ಕ್ಲಾಸಲ್ಲಿ ಪಾಲಿಲೈನ್ ಎಡಿಟ್ ಮತ್ತು ಸ್ಪ್ಲೈನ್ ಎಡಿಟ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಯೂಶುವಲ್ ಆಗಿ ನಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ ಡ್ರಾಯಿಂಗ್ ಟೂಲ್ಸಲ್ಲಿ ನೋಡಿದ್ದೀವಿ ಪಾಲಿಲೈನ್ ಮತ್ತು ಸ್ಪ್ಲೈನ್ ಅಂದರೆ ಏನು ಅಂತ. ಸೊ ಫಸ್ಟ್ ಪಾಲಿಲೈನ್ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಪಾಲಿಲೈನ್ನ ಸೆಲೆಕ್ಟ್ ಮಾಡಿ ಡ್ರಾ ಮಾಡಬೇಕು. ಸೊ ಪಾಲಿಲೈನು ಒಂದು ವರ್ಟೆಕ್ಸ್ ಪಾಯಿಂಟ್ಸ್ ಪ್ರಕಾರ ನಾನು ಡ್ರಾ ಮಾಡಿದ್ದೀನಿ. ಸೊ ಈಗ ಇದನ್ನು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಶಾರ್ಟ್ಕಟ್ಟು PE ಎಡಿಟ್ ಅಂತ ಕೊಡಬೇಕು. ಸೊ PE ಎಡಿಟ್ ಅಂತ ಕೊಟ್ಟ ಮೇಲೆ ಸೆಲೆಕ್ಟ್ ದಿ ಆಬ್ಜೆಕ್ಟ್ ಅಂತ ಕೇಳ್ತಾ ಇದೆ, ನಮಗೆ ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಕ್ಲೋಸ್, ಪಾಲಿಲೈನ್ ಕ್ಲೋಸ್ ಆಗುತ್ತೆ. ಓಪನ್ ಅಂತ ಕೊಟ್ಟರೆ ಅಗೇನ್ ಅದು ಪ್ರೀವಿಯಸ್ ಪೊಸಿಷನ್ಗೆ ಬರುತ್ತೆ. ಸೊ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಜಾಯಿನ್ ಕಮಾಂಡ್ ಆಗಿ ಯೂಸ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಸೊ ನೆಕ್ಸ್ಟು ವಿಡ್ತ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ವಿಡ್ತ್ ಡಿಸ್ಟೆನ್ಸ್ ಕೊಡಿ. ಸೊ ವಿಡ್ತ್ ಇನ್ಕ್ರೀಸ್ ಆಗಿದೆ. ಸೊ ಅದು ಕಾಣಿಸ್ತಿಲ್ಲ ಅಂದರೆ ಇನ್ನೂ ಜಾಸ್ತಿ 4 feet ಅಂತ ಕೊಡ್ತೀನಿ. ಇದು ವಿಡ್ತು. ಸೊ ಮತ್ತೆ ವಿಡ್ತ್ಗೆ ಹೋಗಿ 0 ಎಂಟರ್ ಅಂತ ಕೊಟ್ಟರೆ ನಾರ್ಮಲ್ ಬರುತ್ತೆ. ಸೊ ಎಡಿಟ್ ವರ್ಟೆಕ್ಸ್ ಅಂತ ಹೇಳಿದ್ರೆ ಸೊ ವರ್ಟೆಕ್ಸ್ ಪಾಯಿಂಟ್ನ ನೀವೇನಾದರೂ ಚೇಂಜಸ್ ಕೊಡಬೇಕು, ಆ್ಯಡ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಟ್ಯಾನ್ಜೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದರಲ್ಲಿ ನಾವು ಕೊಡ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಟೆಕ್ಸ್ ಪಾಯಿಂಟ್ಸ್ಗೆ ಮೂವ್ ಆಗ್ತಾ ಇರುತ್ತೆ. ಸೊ ಮತ್ತೆ ಪ್ರೀವಿಯಸ್ ಅಂತ ಕೊಟ್ಟರೆ ಪ್ರೀವಿಯಸ್ ವರ್ಟೆಕ್ಸ್ ಪಾಯಿಂಟ್ಗೆ ಕೂತ್ಕೊಳ್ಳುತ್ತೆ. ಸೊ ಇದರಲ್ಲಿ ಇನ್ಸರ್ಟ್ ಸೆಲೆಕ್ಟ್ ಮಾಡ್ತೀನಿ. ಈ ಥರ ವರ್ಟೆಕ್ಸ್ ಪಾಯಿಂಟ್ ಇನ್ಸರ್ಟ್ ಆಗುತ್ತೆ. ಸೊ ಅಗೇನ್ ನೆಕ್ಸ್ಟು ಸೊ ಇದರಲ್ಲಿ ಇನ್ಸರ್ಟ್ ಮತ್ತು ಹೀಗೆ ಸೊ ವರ್ಟೆಕ್ಸ್ ಪಾಯಿಂಟ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಬ್ಯಾಕ್ ಬರಬೇಕು ಅಂತ ಹೇಳಿದ್ರೆ ಸೊ ಎಕ್ಸಿಟ್. ಇದಾದ ಮೇಲೆ ಎಡಿಟ್ ವರ್ಟೆಕ್ಸ್ ಆಯಿತು. ಸೊ ಇದು ಫಿಟ್ ಆಗಬೇಕು ಅಂತ ಹೇಳಿದ್ರೆ ಸೊ ಕರ್ವ್ ಶೇಪ್ಗೆ ಫಿಟ್ ಆಗುತ್ತೆ. ನೆಕ್ಸ್ಟ್ ಸ್ಪ್ಲೈನ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಸೊ ಪಾಲಿಲೈನ್ ಬಂದು ಸ್ಪ್ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟು ರಿವರ್ಸ್ ಆಪ್ಷನ್ ಅಂತ ಹೇಳಿದ್ರೆ ಸೊ ಇದು ಬಂದು ರಿವರ್ಸ್ ಆಗಿದೆ ಅಂತ ತೋರಿಸುತ್ತೆ. ಸೊ ಅಂಡು ಮತ್ತು ಬ್ಯಾಕ್, ನಾವೇನೇನು ಪ್ರೀವಿಯಸ್ ಕಮಾಂಡ್ಸ್ ಯೂಸ್ ಮಾಡಿದ್ವಿ ಅದೆಲ್ಲ ಬ್ಯಾಕ್ ಹೋಗುತ್ತೆ. ಸೊ ಇದಿಷ್ಟು ಪಾಲಿಲೈನ್ ಎಡಿಟು. ನೆಕ್ಸ್ಟ್ ಬಂದು ಸ್ಪ್ಲೈನ್ ಎಡಿಟು. ಸೊ ಸ್ಪ್ಲೈನ್ ಎಡಿಟಿಗೆ ನಾವು ಫಸ್ಟ್ ಸ್ಪ್ಲೈನ್ನ ಡ್ರಾ ಮಾಡಬೇಕು. ಸೊ ಸ್ಪ್ಲೈನ್, ಸ್ಪೆಸಿಫೈ ದಿ ಸ್ಪ್ಲೈನ್ ಪಾಯಿಂಟ್ಸ್. ಸೊ ವರ್ಟೆಕ್ಸ್ ಪಾಯಿಂಟ್ಸ್ ಕೊಟ್ಟು ಡ್ರಾ ಮಾಡಿದ್ದೀನಿ. ಸೊ ಈಗ ಸ್ಪ್ಲೈನ್ ಎಡಿಟ್ SPE ಎಂಟರ್ ಅಂತ ಕೊಡಿ. ಸೊ ಸೆಲೆಕ್ಟ್ ದಿ ಸ್ಪ್ಲೈನ್ ಆಬ್ಜೆಕ್ಟ್ ಎಂಟರ್. ಸೊ ಸ್ಪ್ಲೈನ್ ಕ್ಲೋಸ್ ಆಗಬೇಕು ಅಂತ ಹೇಳಿದ್ರೆ ಸೊ ಕ್ಲೋಸ್ ದಿ ಸ್ಪ್ಲೈನ್, ದೆನ್ ಅಗೇನ್ ಓಪನ್ ದಿ ಸ್ಪ್ಲೈನ್. ದೆನ್ ಮತ್ತೆ ಇದಕ್ಕೂ ಅಷ್ಟೇ ಜಾಯಿನ್ ಕಮಾಂಡ್ ಯೂಸ್ ಮಾಡ್ಬೋದು. ಸೊ ಈ ಕರ್ವ್ಸ್ ಎಲ್ಲ ಜಾಯಿನ್ ಆಗಿ ತೋರಿಸುತ್ತೆ. ನೆಕ್ಸ್ಟು ಫಿಟ್. ಸೊ ಈ ಫಿಟ್ಟಲ್ಲಿ ನೆಕ್ಸ್ಟ್ ಇದೇ ಥರ ವರ್ಟೆಕ್ಸ್ ಪಾಯಿಂಟ್ನ ನಾವು ಆ್ಯಡ್ ಮಾಡಿ ಡಿಲೀಟ್ ಮಾಡಿ ಯೂಸ್ ಮಾಡ್ಬೋದು. ಸೊ ಎಕ್ಸಿಟ್ ಅಂತ ಹೋದರೆ ಬ್ಯಾಕ್ ಹೋಗುತ್ತೆ. ಮತ್ತು ಎಡಿಟ್ ವರ್ಟೆಕ್ಸ್ ಆಪ್ಷನಲ್ಲಿ ಸೇಮ್ ಪಾಲಿಲೈನ್ ಎಡಿಟ್ ನಾವು ಹೇಗೆ ಯೂಸ್ ಮಾಡಿದ್ವಿ ಅದೇ ಥರ ಇದನ್ನು ಯೂಸ್ ಮಾಡ್ಬೋದು. ಸೊ ಮೂವ್. ಸೊ ಈ ವರ್ಟೆಕ್ಸ್ ಪಾಯಿಂಟ್ನ ನಾವು ಯಾವ ಡೈರೆಕ್ಷನ್ನಿಗೆ ಬೇಕು ಅಂದರೆ ಆ ಡೈರೆಕ್ಷನ್ನ ಮೂವ್ ಮಾಡ್ಬೋದು. ನೆಕ್ಸ್ಟ್ ವರ್ಟೆಕ್ಸ್ ಪಾಯಿಂಟ್ನ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನೆಕ್ಸ್ಟ್ ಎಕ್ಸಿಟ್, ಅದನ್ನು ನಾವು ಮೂವ್ ಅಂತ ಕೊಟ್ಟರೆ ಎಲ್ಲಿಂದ ಕ್ಲಿಕ್ ಮಾಡಿದ್ದೀನಿ ಅಲ್ಲಿಂದ ಮೂವ್ ಆಗುತ್ತೆ. ಎಕ್ಸಿಟ್. ನೆಕ್ಸ್ಟು ಕನ್ವರ್ಟ್ ಟು ಪಾಲಿಲೈನ್ ಅಂತ ಇದೆ ಎಡಿಟ್ ವರ್ಟೆಕ್ಸ್ ಆಪ್ಷನ್ ಆದಮೇಲೆ. ಸೊ ಸೆಲೆಕ್ಟ್ ಮಾಡ್ತೀನಿ. ಪ್ರಿಸಿಷನ್ ಕೇಳ್ತಾ ಇದೆ, ನಂಬರ್ ಎಂಟರ್ ಮಾಡಿ. ಈಗ ಇದು ಪಾಲಿಲೈನ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ಇದಕ್ಕೆ ನಾನು ಸ್ಪ್ಲೈನ್ ಎಡಿಟ್ನ ಯೂಸ್ ಮಾಡ್ತೀನಿ. ನೋಡಿ, ಸ್ಪ್ಲೈನ್ ಕ್ಲಿಕ್ ಮಾಡಿದ ತಕ್ಷಣ ಸ್ಪ್ಲೈನ್ ಎಡಿಟಿಂಗ್ ಆಪ್ಷನ್ ಯಾವುದು ತೋರಿಸ್ತಾ ಇಲ್ಲ. ಸೊ ನಾವು ಯೂಶುವಲಾಗಿ ಪಾಲಿಲೈನ್ ಎಡಿಟ್ ಮತ್ತು ಸ್ಪ್ಲೈನ್ ಎಡಿಟ್ನ ಪಾಲಿಲೈನ್ ಡ್ರಾ ಮಾಡಿ ಕಮಾಂಡ್ ತೊಗೊಂಡು ಕ್ಲಿಕ್ ಮಾಡಿದ್ರೆ ಆಪ್ಷನ್ ಬರಬೇಕಾಗಿತ್ತು ಕ್ಲೋಸ್, ಫಿಟ್, ಜಾಯಿನ್ ಅಂತ. ಬಿಕಾಸ್ ಈ ಸ್ಪ್ಲೈನ್ ಬಂದು ಪಾಲಿಲೈನ್ ಆಗಿ ಕನ್ವರ್ಟ್ ಆಗಿದೆ. ಸೊ ಸ್ಪ್ಲೈನ್ ಪಾಲಿಲೈನ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಇದಕ್ಕೆ ಸ್ಪ್ಲೈನ್ ಎಡಿಟ್ ಬರಲ್ಲ. ಇಟ್ ಈಸ್ ಜಸ್ಟ್ ಕನ್ವರ್ಟೆಡ್ ಇಂಟು ಪಾಲಿಲೈನ್. ಸೊ ಇದಿಷ್ಟು ಪಾಲಿಲೈನ್ ಎಡಿಟ್ ಮತ್ತು ಸ್ಪ್ಲೈನ್ ಎಡಿಟಿಂಗ್ ಆಪ್ಷನ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸೊ ಅಪ್ಡೇಟೆಡ್ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.